ನಮಸ್ಕಾರ, ಇದು GBH63 ಅಪ್ಡೇಟ್ಸ್ ಚಾನಲ್. ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ. ತಾಲೂಕಿನ ಅರಸೀಕೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅರಸೀಕೆರೆ ಪೊಲೀಸ್ ಠಾಣೆ ವತಿಯಿಂದ ಅರಸೀಕೆರೆ ಹೋಬಳಿಯ ಎಲ್ಲಾ ಹಳ್ಳಿಗಳಿಂದ ಸಾರ್ವಜನಿಕರನ್ನು ಕರೆಸಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಸಲಾಯಿತು. PSIK ರಂಗಯ್ಯ ಮಾತನಾಡಿ, ಗಣೇಶ ಹಬ್ಬದಲ್ಲಿ ಡಿಜೆಗೆ ಅವಕಾಶವಿರುವುದಿಲ್ಲ. ಗಣೇಶ ಮೂರ್ತಿ ಮೆರವಣಿಗೆ ಸಮಯದಲ್ಲಿ ಅಶ್ಲೀಲ ಚಿತ್ರಗಳನ್ನು ಬಳಸುವಂತಿಲ್ಲ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಜವಾಬ್ದಾರಿ ಸ್ವಯಂ ಸೇವಕರದ್ದು. ಧಾರ್ಮಿಕ ಸ್ಥಳಗಳಾದ ಮಂದಿರ, ಮಸೀದಿ, ದರ್ಗಾ, ಗುಡಿ, ಚರ್ಚ್, ಬಸದಿಗಳ ಹತ್ತಿರ ಪಟಾಕಿ ಹಚ್ಚುವಂತಿಲ್ಲ. ಗಣೇಶ ಮೂರ್ತಿ ಮೆರವಣಿಗೆಯನ್ನು ಪೊಲೀಸರಿಂದ ಅನುಮತಿ ಪಡೆದ ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲಿ ಮೆರವಣಿಗೆ ಕೊಂಡೊಯ್ಯುವಂತಿಲ್ಲ. ಗಣೇಶ ಮೂರ್ತಿ ಮೆರವಣಿಗೆಯನ್ನು ನಿಗದಿತ ಅವಧಿ ಗಂಟೆ ಒಳಗೆ ಪ್ರಾರಂಭಿಸಿ ಮುಕ್ತಾಯಗೊಳಿಸಬೇಕು. ಷರತ್ತುಗಳು: ಗ್ರಾಮ ಪಂಚಾಯಿತಿ ವಿದ್ಯುತ್ ಪ್ರಸರಣ ಘಟಕದಿಂದ ಧ್ವನಿವರ್ಧಕ ಹಾಗೂ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಮಂಟಪದಲ್ಲಿ ಪ್ರತಿದಿನ ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಧ್ವನಿವರ್ಧಕವನ್ನು ಬಳಸಬೇಕು. ಗಣೇಶ ಮೂರ್ತಿಯನ್ನು ಕೂಡಿಸಲು ಸ್ವಯಂ ಸೇವಕರಿಂದ ಅಗ್ರಿಮೆಂಟ್ ಬಾಂಡ್ ನೀಡತಕ್ಕದ್ದು. ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಸರಳ ಹಾಗೂ ಶಾಂತಿಯುತವಾಗಿ ಆಚರಣೆ ಮಾಡಬೇಕು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ವಹಿಸಬೇಕು. ಅಂತಹ ಘಟನೆಗಳು ನಡೆದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪಿ. ಮರಿಯಪ್ಪ, ಹಬೀಬ್ ಸಾಹೇಬ್, ಕಾಜಿ ಮಹಮ್ಮದ್ ಸಾಹೇಬ್, ಜೆ. ಬಸವರಾಜ್, ಶಶಿಕುಮಾರ್, ನವೀನ್, ಶಾಂತಾ ಪಟೇಲ್, ಚಿಕ್ಕಮೇಗಳಕೆರೆ ಮಾರುತಿ, ಉಚ್ಚಂಗಿದುರ್ಗದ ಪ್ರಸನ್ನ, ನಾಗರಾಜ್, ಚಟ್ನಿಹಳ್ಳಿ ಬಸವರಾಜ್, ಅರಸೀಕೆರೆ ಹೋಬಳಿಯ ಸ್ವಯಂ ಸೇವಕರು, ASI ಟಿಕ್ಯಾನಾಯಕ್, ಕೂಲಹಳ್ಳಿ ಕೊಟ್ರೇಶ್, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಇದು JBH63 ಅಪ್ಡೇಟ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ದ ಚಾನಲ್. ವಂದನೆಗಳು. ಎರಡನೇದು ಕಡ್ಡಾಯವಾಗಿ ಗ್ರಾಮ ಪಂಚಾಯತ್ ಅನುಮತಿ ಪಡಿಬೇಕು, ನಮ್ಮ ಅನುಮತಿ ಪಡಿಬೇಕು. ಮತ್ತು ಮೈಕಿಂಗ್ ಒಂದು ಇತ್ತು, ₹100 ಭಾಳ ಹಿಂಗೆ ಭಾಳ ಕಡಿಮೆ ಮಾಡ್ತೀವಿ. ₹100 ಇತ್ತು, ನಮ್ಮ ಸೀರಿಯಸ್ ಆಗಿ ಮೈಕ್ ಪರ್ಮಿಷನ್ ಅದು ತಗೊಂಡು ಉತ್ತಮ. ಎರಡನೇದು ನಿಮ್ಮ ಗಣಪನ ನೀವೇ ಕಾಯ್ಬೇಕು, ನಮ್ಮಿಂದ ಆಗಲ್ಲ. ಪೊಲೀಸರಿಂದ ಕಾಯ್ದು, ಯಾಕಂದ್ರೆ ನಮ್ಮ ಲಿಮಿಟ್ಸಲ್ಲಿ ಟೋಟಲ್ 185-86 ಗಣಪತಿ ನಾವೆಲ್ಲ 35-36 ಮಂದಿ. ನಿಮ್ಮ ಗಣೇಶನ ನೀವೇ ಕಾಯ್ಬೇಕು. ರಾತ್ರಿ ಏನಾರ ನೋಡ್ಕೋಬೇಕು. ಮತ್ತೆ ಕಾಯ್ತೀವಿ ಅಂತಂದು ಅದರ ಎಕ್ಸ್ಪೋರ್ಟ್ ಅಡಿಗೆ ಕೊಡ್ಬಾರ್ದು. ನೀವು ಹೇಳಿದ್ರೆ ಸರ್ ಕಾಯಕಂದ್ರೆ ಮತ್ತೆ ನಿಜ ಬಂದು ಎಕ್ಸ್ಪೋರ್ಟ್ ಆಡಿದ್ರೆ ಅಂತಂದ್ರೆ ನಾವು ಹೇಳಿದ್ರೆ ರೇಟ್ ಮಾಡೋದು. ಅದಕ್ಕೆ ನೀವು ಹೆಂಗ ಬೇರೆ ಏನು ಟೈಮ್ ಪಾಸ್ ಟಿವಿ ಹಾಕೊಂಡು ಭಜನೆ ಮಾಡ್ತೀವೋ ಏನು ಮಾಡ್ತೀವೋ ಮಾಡ್ಬೇಕು. ನಿಮ್ಮ ಗಣೇಶನ ನೀವು ಕಾಯ್ಬೇಕು. ಗಣೇಶನಿಂದ ಆದಷ್ಟು ತೆಳ್ಳನ ಬಟ್ಟೆ ಹಾಕಿ ದಪ್ಪ ತೆಳ್ಳನ ಬಟ್ಟೆ ಹಾಕಿ ಫೋಕಸ್ ಬೇಕೇ ಅದಕ್ಕೆ ಸ್ವಲ್ಪ ಗಣೇಶನಿಂದ ಸ್ವಲ್ಪ ದಪ್ಪನ ಬಟ್ಟೆ ಹಾಕಿ ತೆಳ್ಳನ ಪಾಲಿಶ್ ಬಟ್ಟೆ ಹಾಕ್ಬಾರ್ದು. ಮತ್ತು ನೀವು ಸ್ವಲ್ಪ ದೀಪ ಎಲ್ಲ ಯಾಕಂದ್ರೆ ಅಲ್ಲಿ ಏನಂತ ಅದಕ್ಕೆ ನೀವು ಒಂದು ಸ್ವಲ್ಪ ಬಕೆಟ್ ನೀರು ಬಕೆಟು ಏನೋ ಒಂದು ಸ್ವಲ್ಪ ಹತ್ತಿರದಾಗ ಇಟ್ಕೊಳ್ಳಿ. ಏನೋ ಆಗಂಗಿಲ್ಲ, ಆದರೆ ತಕ್ಷಣ ಇದು ಮಾಡಕ್ಕೆ DJ ಅಂದ್ರೆ ಕಂಪಲ್ಸರಿ ಇಲ್ಲ. 2 ಸ್ಪೀಕರ್ಗೆ ಅನುಮತಿ ಇತ್ತು. ಮತ್ತೆ ನೀವು ಆದಷ್ಟು ನಿಮ್ಮೂರವ್ರು ಎಲ್ಲರೂ ನೋಡ್ಬೇಕಪ್ಪ ಅಂತಂದ್ರೆ ಬೇಗ ಸ್ಟಾರ್ಟ್ ಮಾಡಿ. ಎಲ್ಲರೂ ಒಂದೇ ಸ್ಟಾರ್ಟ್ ಮಾಡಬಾರ್ದು. ಬೇಗ ಆದಷ್ಟು 3 ಗಂಟೆ 3-3:30 4 ಗಂಟೆ ಸ್ಟಾರ್ಟ್ ಮಾಡಿರಿ. ಆಮೇಲೆ ಈ ಪರಿಸ್ಥಿತಿ 8 ಗಂಟೆವರೆಗೂ ವಿಸರ್ಜನೆ, 8 ಗಂಟೆ ರಾತ್ರಿ 8 ಗಂಟೆವರೆಗೂ ವಿಸರ್ಜನೆ.